ಫಸ್ಟ್ ಯಾಕೆ ಕನ್ನಡ ಲಿಟ್ರೇಚರ್ಗೆ ಬಂದ್ರಿ? ವೈ ಯು ವಾಂಟ್ ಟು ಟೇಕ್ ಕನ್ನಡ ಲಿಟ್ರೇಚರ್? ಕನ್ನಡ ಮೀಡಿಯಮ್, ಕನ್ನಡ ಮಾಧ್ಯಮದವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಎಸ್, ಬೇರೆ ಆಪ್ಷನ್ಸ್ ಇದೆ. ಐ ಮೀನ್ ಪಬ್ ಬ್ಯಾಡ್ ಗಿಫ್ಟ್ ತಗೋಬೋದು. ಪಬ್ ಬ್ಯಾಡ್ ತಗೊಂಡ್ರೆ ನಿಮ್ಮನ್ನು ವೆಸ್ಟರ್ನ್ ಘಾಟ್ಸಲ್ಲಿ ಬಿಟ್ಟು ಬಂದಂಗೆ ಅಷ್ಟೇ. ದಾರಿಲ್ಲ, ಏನಿಲ್ಲ, ಗೊತ್ತಿಲ್ಲ, ಗುರಿ ಇಲ್ಲ. ಅದ್ಯಾವುದೋ ಬಂದು ಒಂದು ಸಾಂಗ್ ಇದೆಯಲ್ಲ, ಚಂದಿರನಿಲ್ಲದ ಬೆಳದಿಂಗಳಲ್ಲಿ, ಆ ಸಾಂಗ್ ಇದೆ, ನೆನಪಿದೆಯಾ? ಚಂದಿರನಿಲ್ಲದ, ಹಂಗಾಗ್ಬಿಡುತ್ತೆ. ಪಬ್ ಬ್ಯಾಡು PSR ತಗೊಂಡ್ಬಿಟ್ರೆ ನೀವು ಕನ್ನಡ ಮಾಧ್ಯಮದವರು ನಕ್ಕರೆ ಅದೇ ಸ್ವರ್ಗ. ಯಾವ ಒಂದು ತುಂಬ ಪ್ರಾಕ್ಟಿಕಲ್ ಆನ್ಸರ್ ಕೊಟ್ಟರು. ಎಸ್, ಕನ್ನಡ ಮಾಧ್ಯಮದಾಗಿದ್ವಿ, ನಮಗೆ ಕನ್ನಡದಲ್ಲಿ ಅದೊಂದೇ ಸಿಗೋದು. ಎಸ್, ಬೇರೆ ಒಟ್ಟೋದ ಎಲ್ಲ ಆಪ್ಷನ್ ರಿಪೀಟ್ ಆಗುತ್ತಮ್ಮ. 80% ರಿಪೀಟ್. ನೀನೊಂದು ಆಗಕ್ಕೆ ನಿಂದು ಕೋಟ ಮುಗೀತು, ಬೇರೆ ಇರಬೇಕು. ಬೇರೆ ಏನಮ್ಮ? ಎಸ್, ವೆರಿ ಗುಡ್. ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಎಕ್ಸಾಕ್ಟ್ಲಿ. ಸೊ ಬೇರೆದ್ರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲ್ಲ, ಮೆಂಟಲ್ ಡೆವಲಪ್ಮೆಂಟ್ ಆಗುತ್ತೆ, ವ್ಯಕ್ತಿತ್ವ ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಏನು ಹೇಳ್ತಾರೆ ಅಂತಂದರೆ, ಒಬ್ಬ ಮನುಷ್ಯನಾಗಬೇಕಂತಂದರೆ ಅವನಿಗೆ ಸಾಹಿತ್ಯದ ಅಭಿರುಚಿ ಇರಬೇಕಂತೆ. ಸೊ ಸಾಹಿತ್ಯದ ಅಭಿರುಚಿ ಇದ್ದಾಗ ಅವನಿಗೆ ಸಂಸ್ಕಾರ, ಒಂದು ಸನ್ಮಾರ್ಗದ ಕಡೆ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಏನಂತಂದರೆ, ಸತ್ಯ ಹರಿಶ್ಚಂದ್ರ ಕಥೆಯನ್ನು ಓದಿದಾಗ ನಮಗೆ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸತ್ಯದ ಪ್ರತಿಪಾದನೆ. ಸತ್ಯದ ಪ್ರತಿಪಾದನೆಯಲ್ಲಿ ಕಂಡು ಬರ್ತಕ್ಕಂತಹ ಸಂಕಟಗಳು, ಆ ಸಂಕಟಗಳನ್ನು ತಟ್ಟುಕೊಳ್ಳೇಬೇಕಾದಂತಹ ಅನಿವಾರ್ಯತೆ, ಕೊನೆಗೂ ಸಿಗ್ತಕ್ಕಂತಹ ಒಂದು ಫಲ. ಸೊ ಇದು ಒಂದಾದರೆ, ನೆಕ್ಸ್ಟು ಬೇಂದ್ರೆಯವರು ಹೇಳ್ತಾರೆ. ಏನು ಬೇಂದ್ರೆಯವರು? ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡವೆದನು ಅದಕ್ಕೂ ಇದಕ್ಕೂ ಎದಕ್ಕೂ. ಅಂದರೆ ಬಾಳಿನಲ್ಲಿ ಏನು ಬೇಕಪ್ಪ ಅಂತಂದರೆ ಬಡತನ ಇಂಪಾರ್ಟೆಂಟ್ ಅಲ್ಲ, ಒಲವು. ನೋಡಿ, ಆತ ಬಡವ ನಾನು ಬಡವಿ, ಒಲವೇ ನಮ್ಮ ಬದುಕು. ಒಲವು ಅಂದರೆ ಪ್ರೀತಿ. ಈಗ ನೀವು ಹೆಂಡತಿಯನ್ನ ಅಥವಾ ಗಂಡನನ್ನು ಮೆಚ್ಚಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಒಲವಿನಿಂದ ಆಗಬೇಕು. ಕೇವಲ ಹಣದಿಂದ ಮೆಚ್ಚಕ್ಕಾಗಲ್ಲ. ಹಣದಿಂದ ಮೆಚ್ಚಿಸಿದವರು ಹಣ ಇರುವವರೆಗೂ ಮಾತ್ರ ನಿಮ್ಮನ್ನು ಮೆಚ್ಚುತ್ತಾರೆ. ಆದರೆ ಹಣ ಖಾಲಿಯಾದ ನಂತರ ನಿಮ್ಮನ್ನು ಮೆಚ್ಚಕ್ಕೆ ಸಾಧ್ಯವಿಲ್ಲ. ಸೊ ಈ ರೀತಿಯ ಸಂಸ್ಕಾರ, ಸನ್ಮಾರ್ಗ, ಪ್ರೀತಿ, ನ್ಯಾಯ, ನಿಷ್ಠೆ, ಮಮತೆ, ವಾತ್ಸಲ್ಯ, ಕರುಣೆಗಳ ಒಂದು ಸಾಗರವೇ ಕನ್ನಡ ಸಾಹಿತ್ಯ. ವೆರಿ ಗುಡ್ ಪಾಯಿಂಟ್. ಬೇರೆ ಇನ್ನೇನಪ್ಪ ಕನ್ನಡ ಸಾಹಿತ್ಯಕ್ಕೆ? ಇನ್ನೇನಕ್ಕೆ ಬಂದ್ರಿ? ವಾಟ್ ಆರ್ ದಿ ಅದರ್? ಜಸ್ಟ್ ಟೆಲ್ ಮಿ ಯುವರ್ ವ್ಯೂಸ್. ಯಾಕಂದ್ರೆ ಪೀಪಲ್ ಹ್ಯಾವ್ ರಾಂಗ್ ಪರ್ಸೆಪ್ಷನ್ಸ್. ಮದರ್ ಟಂಗ್, ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಿಮಗೆ ಯಾವ ಭಾಷೆಯಲ್ಲಿ ಬೇಕು, ಯಾವ ಪದಗಳು ಬೇಕು, ಅದನ್ನ ಸ್ಪಷ್ಟವಾಗಿ, ಸುಮಧುರವಾಗಿ, ಮತ್ತು ಅದೇನಾಗುತ್ತೆ ಅಂತಂದ್ರೆ ಆ ಒಂದು ವ್ಯಕ್ತಿತ್ವ ಮನಸ್ಸನ್ನು ತಲುಪುವವರೆಗೂ ನೀವು ಮಾತೃಭಾಷೆಯಲ್ಲಿ ಪ್ರಕಟ ಮಾಡಿ. ಆಯ್ತಮ್ಮ, ಚಾರ್ಜಿಂಗ್ ಇಡಮ್ಮ. ಸ್ವಿಚ್ ಆಫ್ ಆಗಿದೆ ಫೋನು. ಯಾ ಬೇರೆ? ಎಕ್ಸಾಕ್ಟ್ಲಿ. ಸೊ ಕನ್ನಡ ಭಾಷೆ ಓದಿದ್ರೆ ಅರ್ಥ ಮಾಡೋದು ಈಸಿ ಆಗುತ್ತೆ, ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ, ಅಭಿವ್ಯಕ್ತಿ ಪಡಿಸೋದು ಎಲ್ಲ ಈಸಿ ಆಗುತ್ತೆ. ಅದಕ್ಕೆ ಈಸಿ, ಸರಳ, ನೇರ, ದಿಟ್ಟ, ನಿರಂತರ. ಕರೆಕ್ಟ್ ಅಲ್ವಾ? ಅದಕ್ಕೆ ಒಂದು ಮಾತಿದೆ, ಏನಂತಂದ್ರೆ ಮಾತೃಭಾಷೆಯಲ್ಲಿ ಕಲಿತಂತಹ ಶಿಕ್ಷಣ ಹೃದಯಕ್ಕೆ ಹೋಗುತ್ತೆ, ಅನ್ಯ ಭಾಷೆಯಲ್ಲಿ ಕಲಿತ ಶಿಕ್ಷಣ ತಲೆಗೆ ಹೋಗುತ್ತೆ. ನಮಗೆ ಹೃದಯಕ್ಕೆ ಹೋಗುವಂತಹ ಶಿಕ್ಷಣ ಬೇಕಾಗಿದೆ. ಎಸ್, ಓಕೆ. ಇಷ್ಟು ದಿವಸ ಓದಿದ್ದನ್ನ ಯಾ ಬಟ್ ಇಲ್ಲಿ ಸ್ವಲ್ಪ ಇನ್ನೂ ತುಂಬ ಡೆಪ್ತ್ ಆಗಿ ಹೋಗ್ಬೇಕಾಗುತ್ತೆ. ಇದು ಒಂದು ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ನೀವು ಕನ್ನಡ ಸಾಹಿತ್ಯವನ್ನು ಆಪ್ಷನ್ ತೊಗೊತೀರಂತಂದರೆ ನೀವು ಸಾಮಾನ್ಯ ವಿದ್ಯಾರ್ಥಿ ಥರ ಆನ್ಸರ್ ಬರೆಯಂಗಿಲ್ಲ. ಸಿ, ನಿಮ್ಮನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾನಂತಂದರೆ ಯು ಶುಡ್ ಬಿ ಮೋರ್ ದ್ಯಾನ್ MA ಸ್ಟೂಡೆಂಟ್, ಲೆಸ್ ದ್ಯಾನ್ PhD ಸ್ಟೂಡೆಂಟ್. ಇದ್ರ ನಡುವಿರ್ತಕ್ಕಂಥದ್ದು UPSC ಆಸ್ಪರೆಂಟ್. ಇದರ ಅರ್ಥ ಏನಪ್ಪ ಅಂತಂದರೆ ನೀವು ಬಂದೆ ಪಾಠವನ್ನು ಕೇಳದೆ ಓದೆ ಅಂತಂತ ಆಗಲ್ಲ, ಅಥವಾ ಸರಳವಾದ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ಬರ್ಕಂತ ಹೋದ್ರೆ ಆನ್ಸರ್ ಆಗಲ್ಲ. ಇಲ್ಲಿ ನಿಮ್ಮನ್ನು ಪ್ರೊಫೆಷನಲಿಸಮ್ ಎಕ್ಸ್ಪೆಕ್ಟ್ ಮಾಡ್ತಾನೆ. ಪ್ರೊಫೆಷನಲಿಸಮ್ ಅಂದರೆ ವೃತ್ತಿಪರತೆ. ವೃತ್ತಿಪರತೆ ಅಂತಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸು, ಆನ್ಸರ್ ರೈಟಿಂಗು ಎಲ್ಲ ತುಂಬ ಪೀಕ್ ಲೆವೆಲಲ್ಲಿ ಇರಬೇಕು. ಪೀಕು ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಕೇಳಿದಾಗ, ಕನಕದಾಸ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಇವರು ಕೀರ್ತನೆಗಳನ್ನು ಬರೆದಿದ್ದಾರೆ. ಇವರ ಕೀರ್ತನೆಗಳನ್ನು ಕರ್ನಾಟಕದಲ್ಲಿ ಸಾಕಷ್ಟು ಬಳಕೆಗಳಿದ್ದಾವೆ.
ಇವರು ಪುರಂದರದಾಸಗಿಂತ ಶಿಷ್ಯರು, ವ್ಯಾಸರಾಯ ಶಿಷ್ಯರು ಅಂತ ಈ ರೀತಿ ಬರ್ಕೊಂತ ಹೋದರೆ ಅವ್ನು ನೋಡೋದೇ ಗೊತ್ತಾಗ್ಬಿಡುತ್ತೆ ಇದು ಜೊಳ್ಳು. ಜೊಳ್ಳು ಅಂದರೆ ವಿತೌಟ್ ಕಂಟೆಂಟ್. ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ರಾಷ್ಟ್ರಕವಿ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಇವರು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಇವರು ಮೈಸೂರು ವಿಶ್ವದಲ್ಲಿ ಕುಲಪತಿ ಆದರು. ಇಷ್ಟು ಹೇಳೋದಾಟಿಗೆ ಅವನೇ ಸತ್ತೋಗ್ಬಿಡ್ತಾನೆ ಇವ್ಯಾಲ್ಯೂಟ್ ಮಾಡೋಣ. ಬಿಕಾಸ್ ಅಷ್ಟು ಟೈಪ್ ಆಫ್ ಲೋ ಇನ್ಫಾರ್ಮೇಷನ್. ಆ ಥರ ಆಗಲ್ಲ. ಈ ರೀತಿಯ ಆನ್ಸರ್ಗಳು ಯಾವ ಬರ್ತಿದ್ರಿ 10th PUC ಬರ್ತಿದ್ರಲ್ವಾ, ಆ ಥರ ಆಗಲ್ಲ. ಹೇಗೆ ಇಲ್ಲಿ ಆನ್ಸರ್ಸ್ಗಳು ಇರಬೇಕಪ್ಪ ಅಂತಂದರೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಆನ್ಸರ್ಸ್ ನೋಡಿದಾಗ ಅವನ ಹೃದಯವನ್ನು ಮುಟ್ಟಬೇಕು. ಸಹೃದಯನ ಹೃದಯವನ್ನು ಮುಟ್ಟಿದಾಗ ಅದು ಆನ್ಸರ್ ಆಗ್ತಕ್ಕಂಥದ್ದು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಸೊ ಯುಗದ ಕವಿ, ಜಗದ ಕವಿ ಎಂದು ಪ್ರಖ್ಯಾತರಾದಂತಹ ಕುವೆಂಪು ಅವರು ಒಂದು ಬಿಂದು ಇರ್ತಕ್ಕಂತಹ ಸಬಿಂದುವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು. ಅವರಲ್ಲಿ ವಿಶ್ವ ಮಾನವತ್ವ, ತದನಂತರದಲ್ಲಿ ಮಾನವ ದೃಷ್ಟಿ, ಪೂರ್ಣ ದೃಷ್ಟಿ, ಈ ರೀತಿಯ ಮೊದಲಾದ ಪರಿಕಲ್ಪನೆಗಳು ಅವರ ಕಾವ್ಯದಲ್ಲಿ ಮಡುಗಟ್ಟಿವೆ. ವಚನಗಂಗೆಯಲ್ಲಿ ಕನ್ನಡದ ಮನಸ್ಸುಗಳನ್ನು ತೊಳೆದಂಥವರು ಶಿವಶರಣರು. ಅಕ್ಕ ಮಹಾದೇವಿಯ ವಚನಗಳಲ್ಲಿ ಶಿವವಿರಹದ ಜ್ವಾಲೆ ದಗದಗನೆ ಉರಿಯುತ್ತಿದೆ. ಕೇಳಿದಾಗ ನಿಮ್ಗೆ ಖುಷಿ ಅನಿಸುತ್ತಾ ಇಲ್ಲ? ನಿಮ್ಗೆ ಹೆಂಗೆ ಖುಷಿ ಅನಿಸುತ್ತೆ ಇವ್ಯಾಲ್ಯೂಟ್ರಿಗೆ ಹಂಗೆ ಖುಷಿ ಅನಿಸ್ಬೇಕು. ಸರ್ ಅವ್ನು ಸಪೋಸ್ ದುಃಖ ಪಟ್ರೆ, ಇವ್ಯಾಲ್ಯುವೇಟ್ರು ದುಃಖ ಪಟ್ರೆ ಏನಾಗುತ್ತೆ? ನಿಮ್ಮನ್ನ ಜೀವನ ಪರ್ಯಂತ ದುಃಖ ಪಡಿಸ್ತಾನೆ. ಅವನ ಕಣ್ಣೀರಲ್ಲಿ ನೀವು ಕಣ್ಣಲ್ಲಿ ಕಣ್ಣೀರು ತರಿಸಿದ್ರೆ ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರು ತರಿಸ್ತಾನೆ. ಬಿ ಕೇರ್ಫುಲ್. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ವೃತ್ತಿಪರತೆ ಇರಬೇಕು. ನೆಕ್ಸ್ಟ್ ಪಾಯಿಂಟ್, ಸರ್ ದೇರ್ ಆರ್ n ನಂಬರ್ ಆಫ್ ಲೆಕ್ಚರರ್ಸ್ ಆರ್ ಹಿಯರ್. ಕನ್ನಡ ಲಿಟ್ರೇಚರಲ್ಲಿ ಸಾಕಷ್ಟು ಜನಗಳಿದ್ದಾರೆ. ಎಲ್ಲರಿಗೂ ತುಂಬ ನಾಲೆಡ್ಜ್ ಇದೆ, ನೋ ಡೌಟ್. ನನಗಿಂತ ತುಂಬ ನಾಲೆಡ್ಜ್ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನನ್ನ ಸ್ವಂತ ಅನುಭವದಲ್ಲಿ ಆದಂತಹ ಕೆಲವೊಂದು ಇತಿಮಿತಿಗಳು, ಕನ್ನಡ ಸಾಹಿತ್ಯದಲ್ಲಿ ಕೋಚಿಂಗಲ್ಲಿ ಆಗ್ತಕ್ಕಂಥ ಇತಿಮಿತಿಗಳು ಏನಪ್ಪ ಅಂತಂದರೆ, ನಮ್ಮಲ್ಲಿ ಬಹಳಷ್ಟು ಜನ ಏನು ಮಾಡ್ಕೊಂಡಿದ್ದೀರಾ, ನಿಮಗೆಲ್ಲ ಗೊತ್ತಿರುತ್ತೆ ಇನ್ಸ್ಟಿಟ್ಯೂಷನ್ಗಳೆಲ್ಲ. ದೇರ್ ಆರ್ 2 parts ಇನ್ ಪ್ರಿಪ್ರೇಷನ್. ಕನ್ನಡ ಲಿಟ್ರೇಚರಲ್ಲಿ 2 parts. ಒಂದು ಕೋಚಿಂಗು, ಒಂದು ರೈಟಿಂಗ್. ಸರ್ ಬಹಳಷ್ಟು ಇನ್ಸ್ಟಿಟ್ಯೂಷನ್ಗಳಲ್ಲಿ ಇದರಲ್ಲಿ ಎಕ್ಸಲೆಂಟ್ ಇದೆ. ನೀವು ಬಹಳಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ನೋಡ್ಕೊಂಬನ್ನಿ, ಸಾಕಷ್ಟು ಅವ್ರಿಗೆ ನಾನು ಹೇಳ್ತೀನಲ್ಲ, ಕನ್ನಡ ಸಾಹಿತ್ಯದಲ್ಲಿ ಪ್ರಖಂಡ ಪಂಡಿತರಿದ್ದಾರೆ. ಕುಮಾರವ್ಯಾಸ ಪಂಪನಷ್ಟು ಮೀರುವಷ್ಟಹ ಒಂದು ಶಕ್ತಿ ಆ ಲೆಕ್ಚರ್ಗಳಲ್ಲಿದೆ. ಬಟ್ ನನಗೆಲ್ಲ ಅನ್ನಿಸ್ತಾ ಇದೆ ಇದರಲ್ಲಿ ಲ್ಯಾಕಿಂಗ್ ಇದೆ ಕಂಪ್ಲೀಟ್. ಸರ್ ಇಫ್ ಯು ನೋ ದಿಸ್ ಥಿಂಗ್ ಬಟ್ ಇಫ್ ಯು ಡೋಂಟ್ ನೋ ದಿಸ್ ಥಿಂಗ್ ಇಟ್ ಈಸ್ ಈಕ್ವಲ್ ಟು 0. ಇದು ನಿಮಗೆ ಗೊತ್ತಾಗಲ್ಲ, ಬಿಕಾಸ್ ಯು ಆರ್ ದಿ ಫ್ರೆಶರ್ ಕ್ಯಾಂಡಿಡೇಟ್. ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಮಾಹಿತಿ ತಿಳಿದ ತಕ್ಷಣ ನೀವು ಕನ್ನಡ ಸಾಹಿತ್ಯ ಪಂಡಿತರ ಅಂತ ಅನ್ಕೊಂತೀರಾ. ಬಟ್ ದಟ್ ಈಸ್ ನಾಟ್ ದಿಸ್. ಸೊ ಬಿಕಾಸ್ ಐ ಹ್ಯಾವ್ ರೋಟ್ ಅ ಮೇನ್ಸ್. ಸರ್ ನೀವು ತಿಳ್ಕೊಳ್ಳೋದೇ ಬೇರೆ, ಬರೆಯೋದೇ ಬೇರೆ. ಈಗ ನಾನೇ ಒಂದು ಎಕ್ಸಾಂಪಲ್ ಕೊಟ್ಟರೆ, ನಾನು ಈಗ ಒಂದು 10 ನಿಮಿಷ ಜನಪದ ಸಾಹಿತ್ಯ ಹೇಳ್ತೀನಿ ಅಂದ್ಕೊಳ್ಳಿ, ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಆ ಒಂದು ಅಭಿವ್ಯಕ್ತಿಯಲ್ಲಿ ಭಿನ್ನ ಭಿನ್ನ ನೆಲೆಗಳು, ಭಿನ್ನವಾದ ಭಾಷೆಗಳು, ಭಿನ್ನವಾದ ಪದಕ್ರಮಗಳು, ಭಿನ್ನವಾದ ಒಂದು ಶಬ್ದ ಭಂಡಾರಗಳು ನಮಗೆ ಕಂಡು ಬರ್ತವೆ. ಸೊ ನಾವು ಇದನ್ನು ಮಾಡಿ ಈ ಭಾಗವನ್ನು ನಾವು ಮಾಡಿಲ್ಲ ಅಂತಂದ್ರೆ ಇದು ಅನ್ಯಾಯ. ಯಾರಿಗೆ ಅನ್ಯಾಯ? ಇನ್ಸ್ಟಿಟ್ಯೂಷನ್ಗಲ್ಲ, ಸ್ಟೂಡೆಂಟ್ಸ್. ಸರ್ ಈ ಒಂದು ಅನ್ಯಾಯ ಮಾಡ್ತಕ್ಕಂತಿದ್ರೆ ನಿಮಗೆ ಗೊತ್ತಾಗಲ್ಲ, 200% ಗೊತ್ತಾಗಲ್ಲ. ಓಕೆ ನೋಡಿ, ನಿಮಗೆ ಬಿಗಿನಿಂಗಲ್ಲಿ ಗೊತ್ತಾಗಲ್ಲ. ಬಿಗಿನಿಂಗಲ್ಲಿ ನಿಮ್ಗೆ ಅನ್ಸುತ್ತೆ, ಇವತ್ತು ಓದೆ ಪಂಪನ ಕರ್ಣ, ಕುಮಾರವ್ಯಾಸನ ದುರ್ಯೋಧನ, ಕುಮಾರವ್ಯಾಸನ ಕೃಷ್ಣ ಕಲ್ತ್ಕೊಂಡು ಬಂದೆ. ಸರ್ ಮುಂದೇನಾಯ್ತು ಗೊತ್ತಿಲ್ಲ. ಸೊ ಈ ಒಂದು ಪ್ರೊಫೆಷನಲಿಸಮ್ ಇದ್ದಾಗ ನನಗನ್ನಿಸ್ತು ಹುಡುಗರಿಗೆ ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಅನ್ಯಾಯ. ಸೆಕೆಂಡ್, ಬಹಳಷ್ಟು ಬಾರಿ ನಾವು ನಮ್ಮ ಜ್ಞಾನವನ್ನು ನಿಮಗೆ ಕೊಡೋಕೆ ಟ್ರೈ ಮಾಡ್ತೀವಿ ಹೊರತು UPSC ಜ್ಞಾನವನ್ನು ಕೊಡ್ತಕ್ಕಂಥ ಇದು ಇಷ್ಟಪಡಲ್ಲ. ಸರ್ ಮೈ ಬ್ಯಾಕ್ಗ್ರೌಂಡ್ ಈಸ್ BSc. I am nowhere related to the Kannada literature. I have not done MA. I have not done PhD. But why I am going to teach here? Don't you think? ನನ್ನ ಆತ್ಮಸಾಕ್ಷಿ ಕೇಳ್ತಾ ಇದೆ ಪ್ರಶ್ನೆ, ಏನಕ್ಕೆ ನೀನು ಮಾಡ್ತಾ ಇದ್ದರೆ? ಸರ್ ನಮ್ಮ UPSCಗೆ ಅವ್ಯಾವು ಬೇಕಾಗಲ್ಲ. ಇಲ್ಲಿ UPSCಯಲ್ಲಿ
1 plus 1 is equal to 2. Is that simple? Yes or no? 1 plus 1 is equal to 2. Sir, I am more bothered about 80% of the questions. 80% of the questions ಯಾವ ಬರುತ್ತೆ ಅಂತ ನನಗೆ ಗೊತ್ತು. ಈ ದಾರಿಗೆ ಹೋದರೆ ನೀವು UPSC ರೀಚ್ ಆಗ್ತೀರಾ. ಸಿಂಪಲ್. ಈ ಒಂದು ದಾರಿ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಇಡೀ ಕನ್ನಡ ಸಾಹಿತ್ಯವನ್ನು ನಿಮ್ಗೆ ಕೊಡಿ ಅಂದರೆ ನಾನು ಕೊಡಲ್ಲ. ಅದು ಬೇಕಾಗಿ ಇಲ್ಲ. ಇಲ್ಲಿ ಏನಕ್ಕಿದ್ದೀರಾ? ನೀವು ಪಂಪ್ ಆಗಬೇಕಾ ಅಥವಾ ನೀವು IAS ಆಫೀಸರ್ ಆಗಬೇಕಾ? IAS ಆಫೀಸರ್ ಆಗ್ಬೇಕಂದ್ರೆ ಇಷ್ಟೇ ದಾರಿ. ಇಲ್ಲಿ ಬಹಳಷ್ಟು ಬಾರಿ ಪಂಪನನ್ನು 1 ತಿಂಗಳು ಪಾಠ ಮಾಡ್ತಕ್ಕಂತಹ ಕ್ಲಾಸ್ಗಳು ನಾನು ನೋಡಿದ್ದೀನಿ. ಪಂಪನನ್ನೇ 1 ತಿಂಗಳು ಮಾಡ್ತಾರೆ. ಅರೆ ಬೈ ವೈ ದಟ್ ಮಚ್ ಆಸ್ ರಿಕ್ವೈರ್ಡ್. ಸರ್ ನಿಮಗೇನು ಗೊತ್ತಿದೆ ಅದನ್ನು ಹೇಳ್ಬೇಡಿ. UPSC ಏನು ಬೇಕು ಅದನ್ನು ಮಾತ್ರ ಹೇಳಿ. ಬಿಕಾಸ್ ಯು ಆರ್ ಏರ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಅದು ನಿಮಗೆ ಗೊತ್ತಾಗುತ್ತಾ? ಬಿಗಿನಿಂಗಲ್ಲಿ ಗೊತ್ತಾಗುತ್ತಾ? ಸಾರ್ ಹೇಳಿದ್ದೆ ಸತ್ಯ, ಸಾರ್ ಹೇಳದಿರುವುದೆಲ್ಲ ಮಿಥ್ಯ ಅಲ್ವಾ? ಸೊ ಅದಕ್ಕೆ ನೀವು ಇವತ್ತು ಓರಿಯೆಂಟೇಷನ್ ಕ್ಲಾಸಿಗೆ ಬಂದಿದ್ದೀರ, ಎಲ್ಲಾದರೂ ತೊಗೊಳ್ಳಿ. ಇದು ಡೇ 1 ನಾನು ಹೇಳ್ತಾ ಇದ್ದೀನಿ. ನೀವು ಆಚಾರ್ಯ ಅಕಾಡೆಮಿಗೆ ಬಂದು ಶಾಂತಪ್ಪ ಸರ್ ಹತ್ರ ಕ್ಲಾಸ್ ತೊಗೊಂಡ್ರೆ ಮಾತ್ರ ವಿನ್ ಆಗ್ತಾರೆ, ಅದು ಸುಳ್ಳು. ಎಲ್ಲಾದರೂ ತೊಗೊಳ್ಳಿ, ಬಟ್ ಈ 2 ಕಾಂಪೋನೆಂಟ್ ಇರ್ತಾವಲ್ಲ ಸರ್, ಈ 2 ಕಾಂಪೋನೆಂಟನ್ನು ಎನ್ಶೂರ್ ಮಾಡಿ. ಸರ್ ಇದನ್ನ ಎಲ್ಲರೂ ಕೊಡ್ತಾ ಇದ್ದಾರೆ. ಅಂದರೆ ದಿಸ್ ಪಾರ್ಟ್, ಐ ಮೀನ್ ಟೀಚಿಂಗ್ ಪಾರ್ಟ್ ಎಲ್ಲ ಇನ್ಸ್ಟಿಟ್ಯೂಷನ್ ಸಾಕಾತ ಮಾಡ್ತಾ ಇದ್ದಾರೆ. ಬಟ್ ನನಗೆ ರೈಟಿಂಗ್ ಪಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಇದಾದ ನಂತರದಲ್ಲಿ ಅಪ್ರೋಚ್. ನೀವು ಅಪ್ರೋಚ್ ಕಲ್ತ್ಕೊಂಡಿಲ್ಲ ಅಂತಂದರೆ ಕ್ಲಿಯರ್ ಆಗ್ತಕ್ಕಂಥದ್ದು ಎಕ್ಸಾಮ್ ಅಲ್ಲ. ಸೊ ನಾನು ಪೊಲಿಟಿಕ್ ಕ್ಲಾಸಲ್ಲೆಲ್ಲ ಅದನ್ನೇ ಹೇಳ್ತಾ ಇರ್ತೀನಿ. ಅಪ್ರೋಚ್ ಎಸ್ಸೆ ಅಪ್ರೋಚ್, ಕನ್ನಡ ಲಿಟ್ರೇಚರ್ ಅಪ್ರೋಚ್. ವಿತೌಟ್ ಅಪ್ರೋಚ್ ಯು ಕೆನಾಟ್ ಕ್ಲಿಯರ್ ದಿಸ್ ಎಕ್ಸಾಮ್. ಎಸ್ ನೋಡಿ, ಇವೆಲ್ಲ ಕ್ವಶನ್ಸ್ ತಗೊಂಬಂದಿದ್ದೀವಿ. ಕನ್ನಡ ಭಾಷೆ ಚರಿತ್ರೆ, ಕನ್ನಡ ಭಾಷೆ ಚರಿತ್ರೆ ಬಗ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ರಿಪೀಟ್ ಆಗ್ತವೆ. ಏನಿದೆ ಕ್ವಶನ್ಸು? ಭಾಷೆಯ ಸಾಮಾನ್ಯ ಲಕ್ಷಣಗಳು, ಕನ್ನಡ ಭಾಷೆಯಲ್ಲಿ ಕಂಡುಬರುವ ಧ್ವನಿ ಮಾಡ್ತೀನಿ. ಕನ್ನಡ ಭಾಷೆಯಲ್ಲಿ ಕಂಡು ಬರ್ತಕ್ಕಂತಹ ಧ್ವನಿ ಬದಲಾವಣೆಗಳು. ಏನಿದೆ ಕ್ವಶನ್ನು? ಧ್ವನಿ ಬದಲಾವಣೆ, ಚಾರಿತ್ರಿಕ, ಉಪಭಾಷೆಗಳು, ಅನ್ಯ ಭಾಷಾ ಪ್ರಭಾವ, ಭಾಷೆಯ ಸ್ವರೂಪ. ಸರ್ ಭಾಷೆಯ ಸ್ವರೂಪ ಮತ್ತು ಭಾಷೆಯ ಲಕ್ಷಣಗಳು ಬೋತ್ ಆರ್ ಸಿಮಿಲರ್. ಭಾಷೆಯ ಪ್ರಾದೇಶಿಕ ಮತ್ತು ಸಾಮಾಜಿಕ ಪ್ರಭೇದಗಳು, ದ್ರಾವಿಡ ಭಾಷಾ ಪರಿವಾರಗಳು, ಬೆಳವಣಿಗೆ ವಿವಿಧ ಹಂತಗಳು, ಕನ್ನಡ ಭಾಷೆ ವಿವಿಧ ಘಟ್ಟಗಳು ಮತ್ತು ವಿವಿಧ ಹಂತಗಳು ಒಂದೇ. ಕನ್ನಡ ಭಾಷೆ ಚಾರಿತ್ರಿಕ ಬೆಳವಣಿಗೆ ಇದೆಯಾ ಸರ್? ಮೇಲೆ ಇದೆಯಾ? ಚಾರಿತ್ರಿಕ ಧ್ವನಿ ಬದಲಾವಣೆ ಇದೆಯಾ? ಎಸ್. ದ್ರಾವಿಡ ಭಾಷೆ ವಿಶಿಷ್ಟ ಲಕ್ಷಣಗಳು, ದ್ರಾವಿಡ ಭಾಷಾ ಪರಿವಾರಗಳ ಸಾಮಾನ್ಯ ಲಕ್ಷಣ, ವಿಶಿಷ್ಟ ಲಕ್ಷಣ ಒಂದೇ. ಕನ್ನಡ ಪ್ರಮುಖ ಪ್ರಾದೇಶಿಕ ಉಪಭಾಷೆಗಳು ಇದೆಯಾ? ಮೇಲೆ ಇದೆ. ಸೋದಾಹರಣ ಅಂದರೆ ವಿತ್ ಎಕ್ಸಾಂಪಲ್ಸ್. ಯಾ. ಕನ್ನಡ ಭಾಷೆ ಉಗಮ ಮತ್ತು ವಿಕಾಸ, ಕನ್ನಡಕ್ಕೆ ಬಂದ ಅನ್ಯ ದೇಶ ಪದಗಳ ಧ್ವನಿ ಮತ್ತು ಅರ್ಥ ಬದಲಾವಣೆ, ಇವೆಲ್ಲವೂ ರಿಪೀಟ್ ಆಗಿರ್ತಕ್ಕಂಥದ್ದು. ಸರ್ ಇಷ್ಟು ರಿಪೀಟ್ ಆಗ್ತಾ ಇದೆ, ಪ್ರಶ್ನೆ ಸೇಮ್ ಇದೆ, ಕಂಟೆಂಟ್ ಸೇಮ್ ಇದೆ, ಯಾಕೆ ಆನ್ಸರ್ಸ್ ಬರೆಯಲ್ಲ ಹುಡುಗರು? ಅಂದರೆ ಈಗ ನಾನು ಭಾಳಷ್ಟು ಇನ್ಸ್ಟಿಟ್ಯೂಷನ್ ಟೆಸ್ಟ್ ಪೇಪರ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಯಾರು PYQs ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಎಲ್ಲರೂ ತಮ್ಮ ತಮ್ಮ ಇನ್ಸ್ಟಿಟ್ಯೂಷನ್ಗಳನ್ನು ಪ್ರಮೋಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮಾಡಲಿ, ತಪ್ಪಲ್ಲ. ಆದರೆ ಅಲ್ಟಿಮೇಟ್ಲಿ ನಾವು ಯಾರನ್ನು ಪ್ರಮೋಟ್ ಮಾಡಬೇಕಪ್ಪ ಅಂತಂದರೆ UPSC ಪ್ರಮೋಟ್ ಮಾಡಬೇಕು. ಹೂ ಇಸ್ ದಿ ಬಾಸ್? UPSC. ನಾನಲ್ಲ, ನೀವಲ್ಲ, ಇನ್ನೊಬ್ರಲ್ಲ. UPSC ಇಸ್ ದಿ ಬಾಸ್. ಹೂ ಇಸ್ ಪ್ರಮೋಟಿಂಗ್ UPSC? UPSC ಯಾರು ಪ್ರಮೋಟ್ ಮಾಡ್ತಾ ಇದ್ದಾರೆ? ಯಾರು ಪ್ರಮೋಟ್ ಮಾಡ್ತಾ ಇಲ್ಲ. ದಟ್ ಈಸ್ ದಿ ಪ್ರಾಬ್ಲಮ್ ವಿತ್ ಕನ್ನಡ ಲಿಟ್ರೇಚರ್. ನೀವು UPSC ಪರೀಕ್ಷೆಗೆ ತಕ್ಕ ಹಾಗೆ ಬರೀಬೇಕು ಹೊರತು ನನ್ನ ಇನ್ಸ್ಟಿಟ್ಯೂಷನ್ಗಲ್ಲ, ನನಗೆ ತಕ್ಕ ಹಾಗೆ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರು ನಿಮ್ಗೆ ಲಾಭ ಇಲ್ಲ. ಲಾಭ ಇರೋದು UPSC ಮಾತ್ರ ಇದೆ ನಿಮ್ಗೆ ಲಾಭ. ಸೊ ಎಲ್ಲಿ ಲಾಭ ಇದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನೀವು. ಎಸ್ ಸರ್ನಾ? ಸರ್ ಇದು ಒಂದಾಯಿತು. ಇವೆಲ್ಲ ಸೇಮ್ ಅಂದರೆ ಕ್ವಶನ್ ಪೇಪರ್ 80% ರಿಪೀಟ್ ಆಗುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಈಸ್ ಎಸ್, ಏರ್.
ಸರ್ ಪೀಪಲ್ ಫೇಲ್ ಮಿಸರಬಲ್ ಇಯರ್. ಇನ್ ವಾಟ್ ವೇ? ಹೇಗೆ ಫೇಲ್ ಆಗ್ತಾರೆ? 150 ಪದ ಇದೆಯಾ, ನಾವು ಪ್ರಿಪೇರ್ ಆಗೋದು 500 ಪದಕ್ಕೆ ಪ್ರಿಪೇರ್ ಆಗ್ತೀವಿ. ಸತ್ಯ. ಲೆಕ್ಚರರ್ 5,000 ಪದಗಳಷ್ಟು ಹೇಳ್ತಾನೆ. ಓಕೆನಾ? ಇಲ್ಲಿ ಕೇಳಿರೋದು ಎಷ್ಟು? 150. ಆ 150 ವರ್ಡ್ಸ್ಗೆ ಪ್ರಿಪೇರ್ ಆಗಲ್ಲ ನಾವು. ಯಾರಾದರೂ ಒಬ್ಬ ಕನ್ನಡ ಸಾಹಿತ್ಯ ವಿದ್ಯಾರ್ಥಿನ ಬರೀ ಪಾಠ ಕೇಳಿರ್ತಾರಲ್ಲ, ಅವ್ರನ್ನ ಕೇಳಿ ಮತ್ತೆ ಕುಮಾರವ್ಯಾಸನನ್ನು ಮೀರಿಸುವಷ್ಟು ಕರ್ನಾಟಕ ಭಾರತ ಕಥಾಮಂಜರನ್ನು ಬರಿತೇನೆ ಅವನು. ಕುಮಾರವ್ಯಾಸನ ಆಶ್ಚರ್ಯ ಆಯ್ತಾನೆ, ಇದು ನಂದ? ಇಷ್ಟು ಆ್ಯಂಗಲಲ್ಲಿ ಬರ್ತೀನಿ ನಾನು, ಇಷ್ಟು ವಿಮರ್ಶೆ ಇದೆಯಾ? ಓಡಲಾಳ ಸರ್, ಓಡಲಾಳ. ಸರ್ ಒಡಲಾಳ 30 ಪೇಜ್ ಇದೆ ಸರ್. ಒಡಲಾಳ 30 ಪೇಜ್ ಇದೆ. ಇದರದ್ದು ವಿಮರ್ಶೆ 300 ಪೇಜ್ ಇದೆ. ಒಡಲಾಳವನ್ನು ಕುರಿತು ವಿಮರ್ಶೆ ಬರೆದಂತಹ ಕೃತಿಗಳು 300 ಪೇಜ್ ಸಿಗುತ್ತೆ ನಿಮಗೆ. ದೇವನೂರು ಮಹಾದೇವ ಅದನ್ನೇನಾದ್ರೂ ಓದಿಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನಾನು ಈ ಆ್ಯಂಗಲಿಂದ ಬರೆದಿಲ್ಲ ಕಣಯ್ಯ, ನಾನು ಸುಮ್ಮನೆ ಬರ್ಕೊಂಡು ಹೋಗಿದ್ದೀನಿ. ಇರ್ಬೋದು, ಕೆಲವೊಂದು ಸಾಂಕೇತಿಕತೆ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ 300 ಪೇಜ್ಗಾಗಷ್ಟು ಆಲೋಚನೆ ಮಾಡಿ ಅವ್ರು ಬರೆಯೋದಕ್ಕೆ ಸಾಧ್ಯನಾ? ಸರ್ ಸಿಂಪಲ್ ಆಗಿರೋದನ್ನ ಕಾಂಪ್ಲಿಕೇಟೆಡ್ ಮಾಡೋದು ಇವರೇ. ಕನ್ನಡ ಸಾಹಿತ್ಯನ ಸಿಂಪಲ್ ಆಗಿದೆ, ಅದನ್ನು ಕಾಂಪ್ಲಿಕೇಟೆಡ್ ಮಾಡೋದು ಇವರು. ನಮ್ಮ UPSCಯಲ್ಲಿ ವಿಶೇಷವಾದ ಪ್ರತಿಭೆಗಳಿದ್ದಾವೆ. ವಿಶಿಷ್ಟ, ವಿಭಿನ್ನ, ವಿಸ್ಮಯ. ಹೇಗೆ? ನಮ್ಮಲ್ಲಿ ಸ್ಟೂಡೆಂಟ್ಸ್ ಕನ್ಯಾಕುಮಾರಿ ಟು ಕಾಶ್ಮೀರ ಎಂಥ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ, ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಇರುತ್ತೆ ಸರ್, ಅದನ್ನ ಯಾರು ತಿನ್ನಲ್ಲ. ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂದರೆ ಹಿಂಗೆ ಹರ್ಕೊಳ್ಳೋದು ತಿನ್ನೋದಪ್ಪ. ಇದೇನು ಸಿಗುತ್ತೆ, ನನಗೆ ಮೇಲದು ಬೇಕು ಅಂದ್ರೆ ಮೇಲದು ತಿನ್ನಲ್ಲ, ಕೆಳಗಳದು ತಿನ್ನಲ್ಲ. ಬಹಳಷ್ಟು ಬಾರಿ ಕನ್ನಡ ಸಾಹಿತ್ಯದಲ್ಲಿ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಇರುತ್ತೆ, ಅಂಥವ್ರು ಯಾರು ತಿನ್ನಲ್ಲ. ತಮಗೇನು ಬೇಕು ಸರ್? ಟಫ್, ಐ ವಾಂಟ್ ಕಿಕ್. ಅರೆ ಬೈ, ಕಿಕ್ ಅನ್ನೋಕ್ಕಿದು ಫಿಲಮ್ ಅಲ್ಲ, ತೆಲುಗು ಫಿಲಮ್ ಅಲ್ಲ, ಕಿಕ್. ನಾನು ನೋಡಿ ನಿಮಗೊಂದು ಟಾಸ್ಕ್ ಕೊಡ್ತೀನಿ. ನಿಮ್ಮ ಸೀನಿಯರ್ನ ಭೇಟಿ ಮಾಡಿ, ಓಕೆನಾ? ನಿಮ್ಮ ಸೀನಿಯರ್ನ ಭೇಟಿ ಮಾಡಿ. ಅವ್ರು 3 ವರ್ಷ 4 ವರ್ಷ ಓದ್ತಿದ್ದ ಅನ್ಕೊಳ್ಳಿ. ಒಂದು ಪ್ರಶ್ನೆ ಕೇಳಿ ಅವರಿಗೆ, ಅಣ್ಣ, ಅಥವಾ ಸ್ತ್ರೀಲಿಂಗ ಆದರೆ ಅಕ್ಕ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ 3 ಟೈಮ್ ಏನಾದರೂ ಬರೆದಿದ್ದೀರಾ ಅಂತ ಕೇಳಿ. 3 ಟೈಮ್ಸ್ ಬರೆದಿದ್ದೀರಾ, ಏನಪ್ಪ? ಕನ್ನಡ ಭಾಷೆ ಮೇಲಾದ ಅನ್ಯ ಭಾಷೆಗಳ ಪ್ರಭಾವವನ್ನು ಸಾಧಾರಣವಾಗಿ ನಿರೂಪಿಸಂತಿದೆ. ಇದನ್ನು 3 ಟೈಮ್ಸ್ ಯಾರಾದ್ರೂ ಬರೆದ್ರನ್ನು ಕೇಳಿಬೇಕಾರ? ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ, ನನಗೆ ಈಸಿಯಾಗಿ ಬೇಡ ಸರ್, ಐ ವಾಂಟ್ ಈಟ್ ಲೈಕ್ ದಿಸ್, ಐ ಡೋಂಟ್ ವಾಂಟ್ ಈಟ್ ಲೈಕ್ ದಿಸ್, ನನಗೆ ಹಿಂಗೆ ಬರಬೇಕು. ಯಾಕೆ ಬರೋದಿಲ್ಲ ಅಂತಂದರೆ ಅದು ಅವ್ರ ಸಮಸ್ಯೆ ಅಲ್ಲ, ಅವ್ರಿಗೆ ಯಾರು ಗೈಡ್ ಮಾಡ್ತಾರಲ್ಲ ಅವ್ರ ಸಮಸ್ಯೆ ಇದೆ. ಈಗ ನಿಮ್ಗೆ ಗೊತ್ತಾಗುತ್ತಾ ಬರೆಯೋದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತಾ? ಸಾಧ್ಯವೇ ಇಲ್ಲ, ಗೊತ್ತಾಗಲ್ಲ. ಅದನ್ನು ನಾನು ಎಂಫಸಿಸ್ ಮಾಡಬೇಕು. PYQs ಬರ್ಕೊಂಬರ್ಬೇಕು, ನೀವು PYQs ಬರ್ಕೊಂಬರ್ಬೇಕು, ಚೆಕ್ ಮಾಡಬೇಕು ಡೈಲಿ. ಇಟ್ ಈಸ್ ಲೈಕ್ ಎ 10th ಎಕ್ಸಾಮ್. ಸರ್ ಪ್ರಾಮಾಣಿಕವಾಗಿ 10th ಎಕ್ಸಾಮಲ್ಲಿ 3 ಟೈಮ್ಸ್ 4 ಟೈಮ್ಸ್ ಬರಿತಾ ಇದ್ರೆ ಇಲ್ಲ? ಮತ್ತೆ ಇಲ್ಲಿ ಯಾಕೆ ಬರೆಯಲ್ಲ ಸರ್? ಯಾಕಂದ್ರೆ ನೀವು IAS ಸಾಹೇಬ್ರು ಬರೆಯಲ್ಲ, ಓನ್ಲಿ ಜ್ಞಾನ. ಆಗಲ್ಲ ಆ ಥರ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಬಹಳಷ್ಟು ಬಾರಿ ಯಾವುದು ಸರಳವಾಗಿರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಕನ್ನಡ ಸಾಹಿತ್ಯ ಸರಳ, ಅದಕ್ಕೆ ಇಂಪ್ಲಿಮೆಂಟ್ ಮಾಡಲ್ಲ. ಒಂದು ತದನಂತರದಲ್ಲಿ ಎಲ್ಲೋ ಒಂತಲ್ಲಿ ಸಂಸ್ಥೆಗಳಿಂದ ಎಲ್ಲೋ ಒಂತಲ್ಲಿ ಅದರ ಮೇಲೆ ಒತ್ತಡ ಆಗ್ತಾ ಇಲ್ಲ, ಪ್ರೆಷರ್ ಆಗ್ತಾ ಇಲ್ಲ ಅನ್ನೋದು ನನ್ನ ಭಾವ. ಇಲ್ಲಿ ಯಾರನ್ನೂ ಟೀಕೆ ಮಾಡ್ತಕ್ಕಂಥದ್ದು ನನ್ನ ಕೆಲಸ ಅಲ್ಲ, ಅಥವಾ ನಾನೇ ಶ್ರೇಷ್ಠ ಮತ್ತೊಬ್ಬರು ಕನಿಷ್ಠ ಅಂತಕ್ಕಂಥದ್ದು ಇಲ್ಲ. ನನಗೇನಪ್ಪ ಮುಖ್ಯ ಆಧಾರ ಅಂತಂದರೆ, ಒಂದು ಜ್ಞಾನ, ಆಮೇಲೆ ಪಡೆದುಕೊಂಡಂತಹ ಜ್ಞಾನವನ್ನು ಅಭಿವ್ಯಕ್ತಿಪಡಿಸುವಂತಹ ಕ್ರಮ ನಿಮ್ಮಲ್ಲಿ ನಿಮಗೆ ಸ್ಪಷ್ಟತೆ ಗೊತ್ತಾದಾಗ ಯು ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್. ನೆಕ್ಸ್ಟ್
ಏನತ್ತೆ ಒಡನಾಡದ ಬಗ್ಗೆ ಹೇಳ್ಬೇಕಾ? ಇವತ್ತು ಯಾಕೆ ಇವ್ರು ಮ್ಯೂಟ್ ಆಗ್ತಾ ಇಲ್ಲ? ಹೆಸರು ಗೊತ್ತಿಲ್ಲ. ಓಕೆಪ್ಪ, ನಿಮಿಷ. ಎಸ್ ಸರ್, ಕ್ವಶನ್ ಪೇಪರ್ ರಿಪೀಟ್ ಆಗ್ತಕ್ಕಂಥದ್ದು ಆ ಹುಡುಗ ಹೇಳೋದ 80%, ದಟ್ ಇಸ್ ಶ್ಯೂರ್. ಅದರಲ್ಲೇನು ನಾನು ಪದೇ ಪದೇ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್, ಪಂಪ ಮಹಾಕವಿ ಚಿತ್ರಿಸಿದ ಕರ್ಣನ ಪಾತ್ರವನ್ನು ಕುರಿತು ಯೋಚಿಸಿ. ಎಷ್ಟು ಮಾರ್ಕ್ಸಿಗೆ ಸರ್? 150 ವರ್ಡ್ಸ್. ಇದೇ ಸಮಸ್ಯೆ. ಸಾರಿ, ಏನು ಮಾರ್ಕ್ಸ್ ಬಿತ್ತು. ನೆಕ್ಸ್ಟ್ ಅಟೆಂಪ್ಟ್. ಸರ್, ಇಲ್ಲಿ ಏನಾಗುತ್ತೆ ನೋಡಿ, ಈ ಪರೀಕ್ಷೆ ಸರಿಸುಮಾರು 10 ವರ್ಷದಿಂದ ಚೇಂಜ್ ಇತ್ತು. 10 ವರ್ಷ, ಒಂದು ಡಿಕೆಟ್ ಬ್ಯಾಕ್ ಹೋದಾಗ ಕನ್ನಡ ಸಾಹಿತ್ಯದ ಮಾದರಿ ತುಂಬ ಚೇಂಜ್ ಇತ್ತು. ಹೇಗೆ? 20 ಮಾರ್ಕ್ಸ್, 30 ಮಾರ್ಕ್ಸ್, 60 ಮಾರ್ಕ್ಸ್ ಕ್ವಶನ್ ಎಲ್ಲ ಇತ್ತು, ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಮಾಡತಕ್ಕಂತಹ ಪಾಠ ಇತ್ತಲ್ಲ, ಆ ಸಂದರ್ಭದಲ್ಲಿ ಸಿಗ್ತಕ್ಕಂತಹ ಕೋಚಿಂಗ್ ಇತ್ತಲ್ಲ, ಅದು ಆ ಸಂದರ್ಭವನ್ನು ಹೊಂದಿಕೆ ಆಗ್ತಾ ಇತ್ತು. ನೀವು ಪಂಪನ ಕರ್ಣನ ಕುರಿತು 60 ಮಾರ್ಕ್ಸ್ ಬರಬೇಕಂತಂದ್ರೆ ಕರ್ಣನ ಕುರಿತು ನೀವು PhD ಮಾಡಲೇಬೇಕು. ಅಷ್ಟು ಆಳವಾದ ಜ್ಞಾನ ಇರಬೇಕಿತ್ತು. ಕಾಲಾನಂತರದಲ್ಲಿ UPSC ಪರೀಕ್ಷೆ ಬದಲಾಯಿತು. ಪ್ರತಿ 5 ರಿಂದ 6 ವರ್ಷಕ್ಕೊಮ್ಮೆ UPSC ತನ್ನ ಮೂಲ ಗುಣಗಳನ್ನು ಬದಲಾವಣೆ ಮಾಡ್ಕೊಂತ ಹೋಗುತ್ತೆ. ಆ ಮೂಲ ಗುಣಗಳಿಗೆ ತಕ್ಕ ಬದಲಾಗ್ಕಂತ ಹೋದಂಗೆಲ್ಲ ನಾವು ಬದಲಾಗಬೇಕು. ಆದರೆ ಮಾರುಕಟ್ಟೆ ಬದಲಾಗಲಿಲ್ಲ. ಕನ್ನಡ ಸಾಹಿತ್ಯ ತನ್ನ ಗುಣವನ್ನು ಬದಲಾಯಿಸಿಕೊಂಡಿತು, ಆದರೆ ಮಾರುಕಟ್ಟೆಯಲ್ಲಿ ಬದಲಾವಣೆ ಕಂಡು ಬರಲಿಲ್ಲ. ಅದೇ ಹಳೆಯ ಕ್ರಮದಲ್ಲಿ ಪಾಠ ಪ್ರವಚನಗಳು ನಡೆದಾಗ ಅದು ನಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಸರ್, ಟೆಲ್ ಮಿ, 5 days 2020 ನಡೆಯುತ್ತೆ, ಟೆಸ್ಟ್ ಸೀರೀಸ್ ನಡೀತೆ, ಕರೆಕ್ಟ್ ಅಲ್ವಾ? ಟೆಸ್ಟ್ ಸೀರೀಸ್, ಒಂದು ಟೆಸ್ಟ್ ಮ್ಯಾಚ್ ಇರುತ್ತೆ ಅನ್ಕೊಳ್ಳಿ. ಕ್ರಿಕೆಟ್ ನೋಡ್ತಾ ಇಲ್ಲಪ್ಪ? ಗೊತ್ತೇನಮ್ಮ? ಕ್ರಿಕೆಟ್ ಮ್ಯಾಚ್ ಟೆಸ್ಟ್ ಸೀರೀಸ್ ಗೊತ್ತಾ? ಗೊತ್ತಿಲ್ಲ. ಧಾರಾವಾಹಿ ಕ್ರಿಕೆಟ್ ನೋಡ್ತೀಯಮ್ಮ? ಹೇಳಪ್ಪ, ಕ್ರಿಕೆಟ್ ಎಷ್ಟು ದಿವಸ ನಡೀತೆ? ಟೆಸ್ಟ್ 5 days. ಸರ್, 2020 ಎಷ್ಟು ದಿವಸ ನಡೀತೆ ಸರ್? 3 hours. ಸರ್, 2020ಯಲ್ಲಿ ಸಕ್ಸಸ್ ಆದರೂ ಟೆಸ್ಟಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆಯಾ? ಎರಡಕ್ಕೆ ಬೇರೆ ಬೇರೆ ಫಾರ್ಮೆಟ್ ಇದೆಯಾ ಇಲ್ವಾ? ಸರ್, ನಾವು ಈ ಟೆಸ್ಟ್ ಸೀರೀಸ್ ಫಾರ್ಮೆಟಿಂದ UPSC 2020 ಫಾರ್ಮೆಟಿಗೆ ಬಂದ್ಬಿಟ್ಟಿದೆ. UPSC 2020 ಫಾರ್ಮೆಟಿಗೆ ಶಿಫ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಪ್ರಾಮಾಣಿಕವಾಗಿ ಯಾರಾದರೂ ಟೆಸ್ಟ್ ಮ್ಯಾಚ್ ನೋಡ್ತಾ ಇದ್ದೀರಾ? ನೀವು ನೋಡ್ತೀರಾ? ಒನ್ ಡೇ ಮ್ಯಾಚೇ ನೋಡಲ್ಲ. 2020 ನೋಡಿದ್ರು ಸಹ ಮೊದಲ 6 ಓವರ್ ಇಲ್ಲ ಕೊನೆ 6 ಓವರ್ ಇಲ್ಲ RCB ಬಿದ್ದ ದಿವಸ ಮಾತ್ರ ಮ್ಯಾಚ್ ನೋಡೋದು, ಸ್ಟೇಟಸ್ ಹಾಕೋದು, ಆಮೇಲೆ ಈ ಸಲ ಕಪ್ ನಮ್ದಲ್ಲ ಅನ್ನೋದು, ಮುಗೀತು. ಬಟ್ ಮಾರುಕಟ್ಟೆ ಈ 2020 ಫಾರ್ಮೆಟಿಗೆ ಚೇಂಜ್ ಆಗಿಲ್ಲ. ನೀವೇನ್ ಮಾಡ್ತೀರಾ? ಈ ಫಾರ್ಮೆಟಲ್ಲಿ ಹೋಗ್ತಾ ಇದ್ದೀರಾ ಆನ್ಸರ್ಸ್. ಯು ಆರ್ ಗೋಯಿಂಗ್ ಇನ್ ದಿಸ್ ಫಾರ್ಮೆಟ್, ಬಟ್ ಮ್ಯಾಚ್ ಇಸ್ ಗೋಯಿಂಗ್ ಇನ್ ದಿಸ್ ಫಾರ್ಮೆಟ್. ಈಗ ಕಾನ್ಫ್ಲಿಕ್ಟ್ ಉಂಟಾಗುತ್ತೆ. ನೀವು ನೋಡಿದ್ರಾ, ಸಿಂಗಲ್ಲು 2 ಆಡಕ್ಕೆ ಹೋಗ್ತಿದ್ದೀರಾ, ಅಲ್ಲಿ 6-4 ಬೇಕಾಗಿದೆ. ಸೊ ಯು ವಿಲ್ ಫೀಲ್ ಮಿಸರಬಲಿ. ನೀವು ಅನಾಯಾಸವಾಗಿ ಏನು ಮಾಡಿಬಿಡ್ತೀರಾ, ಆ ಒಂದು ಮ್ಯಾಚನ್ನು ಸೋತು ಬಿಡ್ತೀರಾ. ನಾನೇನು ಮಾಡ್ತಾ ಇದ್ದೆ, ಸ್ಪೆಷಲಿ ಅಂದರೆ ನಾನು ಹೇಳ್ತೀನಲ್ಲ, ಈ ಇನ್ಸ್ಟಿಟ್ಯೂಷನ್ ಏನಾದರೂ ಸಹ ಇನ್ಸ್ಟಿಟ್ಯೂಷನ್ನೇ ನಾನು ಗ್ರೇಟ್ ಅಂತನಲ್ಲ. ನನಗೆ ಯಾರು ಗ್ರೇಟ್ ಅಂದರೆ UPSC ಮಾತ್ರ ಗ್ರೇಟ್ ಅಷ್ಟೇ. ಬಹಳಷ್ಟು ಬೇರೆ ನಾನು ಟೆಸ್ಟ್ ಸೀರೀಸಲ್ಲಿ ಬರೆದೋದಾಗ ಅಲ್ಲಿ ಬಂದಿದ್ದೇ ಬೇರೆ ಅಲ್ಲ. ನನಗೆ ಅನ್ನಿಸ್ತಾ ಇತ್ತು, ಯಾಕಪ್ಪ ಇವ್ರು ಹಿಂಗೆ ಕೇಳ್ತಾರೆ? ಅರೆ ಬೈ, ಈಸಿ ಆಗಿದ್ದೀನಿ, ಈಸಿಯಾಗಿ ಕೇಳಿ. ನನಗೇನು ಬೇಕಪ್ಪ? ಸ್ಕೋರ್ ಬೇಕು. ನಾನು ಎಡಪ್ಪ ಅಂತಾನು
ಬಲಪಂಥನೋ ಎಡಬಿಡಿಂಗಿನೋ, ದಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಯು. ನಾನು ನನ್ನ ಸಿದ್ಧಾಂತವನ್ನು ನಿಮ್ಮ ಮೇಲೆ ಏಕೆ ಇರಬೇಕು? ನಂದು ಒಂದೇ ಸಿದ್ಧಾಂತ, ಯಾವುದಮ್ಮ? UPSC ಸಿದ್ಧಾಂತ. ಎಸ್ ಸರ್ ನೋ? ನೀವು ಅದನ್ನೇ ಬರ್ಸಿಯಪ್ಪ. ನಾನು ಇದರಲ್ಲಿ ನಿಮ್ಗೆ ಒಂದು ಚಾಲೆಂಜ್ ಮಾಡ್ತೀನಿ. ನೀವು ಬಹಳಷ್ಟು ಜನ ಟೆಸ್ಟ್ ಸೀರೀಸ್ ಆದಮೇಲೆ ಅಥವಾ ಕೋಚಿಂಗ್ ಆದಮೇಲೆ ಎಲ್ಲ ಸೇರ್ಕೊಳ್ರಿ, ಗೊತ್ತಾಯ್ತಾ? ಅಥವಾ ನೀವು ಇಲ್ಲಿ ಬಂದರೆ ಇಲ್ಲೊಂದು ಆಪ್ಷನ್ ಇದೆ ಕ್ಲಾಸ್ ಜನ ಯಾಕೆ, ಬಟ್ ಇಲ್ಲಿ ಬಂದರೆ ಮಾತ್ರ ಸಕ್ಸಸ್ ಆಗ್ತಾರೆ ಅನ್ನೋದು ಸುಳ್ಳು. ನೀವೆಲ್ಲನ ಮುಗಿಸಿ 80% ಆಫ್ ದಿ ಪೀಪಲ್ ಯಾರು PYQs ಆನ್ಸರ್ಸ್ ಬರೆಯಲ್ಲ, ಯಾರು ಬರೆಯೋದೇ ಇಲ್ಲ. ಏನಕ್ಕಂತಂದರೆ ಇಲ್ಲಿ ಅಕೌಂಟಬಿಲಿಟಿ ಇಲ್ಲ. ಅಕೌಂಟಬಿಲಿಟಿ ಅಂದ್ರೆ ಏನಪ್ಪ? ಜವಾಬ್ದಾರಿ ಇಲ್ಲ. 10th ಅಲ್ಲಿ ಯಾರಿದ್ರು ಜವಾಬ್ದಾರಿ? ನೀವು ಯಾರಿಗೆ ಅಕೌಂಟಬಲ್ ಇದ್ರಿ? ಕ್ಲಾಸ್ ಟೀಚರ್ಗೆ ಅಕೌಂಟಬಲ್ ಇದ್ರ ಇಲ್ಲ? ಕ್ಲಾಸ್ ಟೀಚರ್ ಬಂದು ಏನಪ್ಪ ಹೋಮ್ವರ್ಕ್ ಮಾಡಿಲ್ಲ ಅಥವಾ ಅದು ಮಾಡಿಲ್ಲ, ಏನು ಮಾಡ್ತಾ ಇದ್ರು ಅವರು? ಹೊಡಿತಾ ಇದ್ರು. ಅಥವಾ ನೀವು ಅವ್ರು ಹೊಡಿತಾ ಇದ್ರ? ಅಲ್ಲ, ಅಂತ ಮಹಾನುಭಾವರು ಇರ್ತಾರ. ಇಲ್ಲ ಅಂದ್ರೆ ಬೆಂಚ್ ಮೇಲೆ ಇರ್ತಿದ್ರು, ಇಲ್ಲ ಪೇರೆಂಟ್ಸ್ ಮೀಟಿಂಗ್ ಅಂತಿದ್ರು, ಆ ಬೈಕ್ ಮಾಡ್ತಿದ್ರಿ. ಇಲ್ಲಿ ಯಾರಿಲ್ಲ. ಇಲ್ಲಿ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ನಿಮ್ದೆ ಬದುಕುವ ಸ್ವಾತಂತ್ರ್ಯ. ಸರ್ ನಾನು ಪೊಲಿಟಿ ಓದಿದ್ದೀನಿ, ಮುಗೀತೀನಿ ಕತೆ. ಇಲ್ಲಿ ಯಾರು ಪನಿಷ್ಮೆಂಟ್ ಕೊಡ್ತಾರೆ ಸರ್? ಇಲ್ಲಿ ಹೂ ಇಸ್ ಗೋಯಿಂಗ್ ಟು ಗಿವ್ ಪನಿಷ್ಮೆಂಟ್? UPSC. ಒನ್ಸ್ ಇಟ್ ಗಿವ್ಸ್ ಪನಿಷ್ಮೆಂಟ್ ಇಟ್ ಈಸ್ ಇರ್ರಿವರ್ಸಬಲ್, ಲೈಫ್ ಟೈಮ್ ಪನಿಷ್ಮೆಂಟ್. ಜೀವನ ಪರ್ಯಂತ ಆ ಪನಿಷ್ಮೆಂಟ್ ನೆನೆಸ್ಕೋಬೇಕು ನೀವು, ಅಂತ ಪನಿಷ್ಮೆಂಟ್ ಕೊಡುತ್ತೆ. ಸೊ ಬಹಳಷ್ಟು ಜನರು ಈ ಪರೀಕ್ಷೆಯಲ್ಲಿ ಅಕೌಂಟಬಿಲಿಟಿನ ಮೇಂಟೈನ್ ಮಾಡಲ್ಲ. ಅಕೌಂಟಬಿಲಿಟಿ ಯಾಕೆ ಮೇಂಟೈನ್ ಮಾಡಲ್ಲ ಅಂತಂದರೆ ಅದು ಆ ವಯಸ್ಸಿನಲ್ಲಿರ್ತಕ್ಕಂಥ ಅಪ್ರಬುದ್ಧತೆ. ಅಂದರೆ ನಿಮಗೆಲ್ಲ ಏಜ್ ಎಷ್ಟಿರುತ್ತೆ? 21, 22 ಎಲ್ಲ ಏಜ್ ಇರುತ್ತೆ. ಈ ವಯಸ್ಸಿನಲ್ಲಿ ಅಪ್ರಬುದ್ಧತೆ ನಿಮಗಿರಲ್ಲ, ಬಟ್ ಪಾಠ ಮಾಡೋನಿಗೆ ಇರಬೇಕಲ್ವಾ? ಸೊ ಪಾಠ ಮಾಡುವವರು ಆ ಒಂದು ಅಕೌಂಟಬಿಲಿಟಿನ ಮೇಂಟೈನ್ ಮಾಡಿದರೆ ಇಟ್ ವಿಲ್ ಮೇಕ್ ಮೋರ್ ಮೀನಿಂಗ್. ಈಗ ಇಲ್ಲಿ ಕ್ಲಾಸ್ ಆರಂಭ ಆಗುತ್ತಂತಂದರೆ, ಸರ್ ನೀವು ಹೇಳ್ತೀನಿ, ಇಫ್ ಯು ವಾಂಟ್ ಟು ಮೇಕ್ ಬೋತ್ ಲರ್ನಿಂಗ್ ಆ್ಯಂಡ್ ರೈಟಿಂಗ್ ದೆನ್ ಓನ್ಲಿ ಯು ಕಮ್. ನಾನು ಪಾಠ ಕೇಳ್ಕೊತೀನಿ, ಬರೆಯಲ್ಲ ಅಂದರೆ ದಯವಿಟ್ಟು ಬರಬೇಡಿ. ಏನಕ್ಕೆ ಅಂತಂದರೆ ನಾಳೆ ನೀವು ಒಂದು ಇನ್ಸ್ಟಿಟ್ಯೂಷನ್ ಬಿಟ್ಟು ಹೋದಾಗ ಇನ್ಸ್ಟಿಟ್ಯೂಷನ್ ಬಗ್ಗೆ ನಿಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕಲ್ವಾ, ಕೃತಜ್ಞತೆ ಭಾವ ಇರಬೇಕಲ್ವಾ. ನಾನು ಮತ್ತು ಯೂಶ್ವಲಿ ನಾನೇನು ಮಾಡ್ತೀನಿ, ಬರಲಾರ್ದನ್ನು ಇಲ್ಲೇ ಕೇಳ್ಬಿಡ್ತೀನಿ, ಯಾಕಪ್ಪ ಬರೋದಿಲ್ಲ. ಅಥವಾ ನನ್ನ ಇಲ್ಲಿ ಯಾರೇ ಪಾಠ ಮಾಡೋಕ್ಕೆ ಬಂದರು, ಯಾವುದೇ ಸಬ್ಜೆಕ್ಟ್ ಮಾಡೋಕ್ಕೆ ಬಂದರು, ನಾನು ಹೇಳಿದ್ದೀನಿ ಕ್ಲಾಸಲ್ಲಿ ಫ್ಯೂ ಡೇಸ್ ಬ್ಯಾಕ್ ಒಬ್ಬ ಲೆಕ್ಚರರ್ ಪಾಠ ಮಾಡೋಕ್ಕೆ ಬಂದರು ಇಲ್ಲಿಗೆ. 30 years ಎಕ್ಸ್ಪೀರಿಯನ್ಸ್, 30 ವರ್ಷ ಎಕ್ಸ್ಪೀರಿಯನ್ಸು. ಈ ಬೆಂಗಳೂರಿನ ಫೇಮಸ್ ಕಾಲೇಜ್ ಪ್ರಿನ್ಸಿಪಲ್ ಅವರು, ಕನ್ನಡ ಸಾಹಿತ್ಯ. ನನಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರು ಬಂದಮೇಲೆ ನಾನು ಕೌನ್ಸಿಲಿಂಗ್ ಮಾಡಿದೆ, ಕೇಳಿದೆ, ಸರ್ ಅವರು ಏನು ಮಾಡ್ಬಿಟ್ಟಿದ್ದಾರೆ, ಬೇರೆ ಬೇರೆ ಬ್ಯಾಚ್ಗಳೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಪಾಠ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ಥರ ಪಾಠ ಮಾಡ್ತೀರಂದ್ರೆ ಸರ್ ದಯವಿಟ್ಟು ಬೇಡ. ನೀವು ಪಾಠ ಮಾಡ್ತೀರಾ? ಪಾಠ ಮಾಡೋದ್ರ ಜೊತೆಗೆ ಆನ್ಸರ್ ರೈಟಿಂಗ್ ಜೊತೆಗೆ ಅಕೌಂಟಬಿಲಿಟಿ, ವ್ಯಾಲ್ಯೂ ಎಡಿಷನ್ ಬೇಕು. ವ್ಯಾಲ್ಯೂ ಎಡಿಷನ್ ಇಲ್ಲ ಅಂತ ಇಟ್ ಇಸ್ ನಾಟ್ ಆಡಿಬಲ್. ಕೇಳಿಸ್ತಾ ಇದೆಯಾ ಈಗ? ಹಾಂ, ನಾವು ಅವ್ರಿಗೆ ಕೊಟ್ಟಂತಹ ವರ್ಕ್ ನೋಡಿ ಅವರು ಕೊನೆಗೂ ಒಂದೇ, ನಮಸ್ತೆ, ಬರ್ತೀನಿ, ಟಾಟಾ, ಬಾಯ್ ಬಾಯ್. ಇಲ್ಲಿ ಅರ್ಥ ಏನಂತಂದರೆ, ಬಂದೆ ಪಾಠ ಮಾಡಿದು ಹೋದೆ ಅಂದರೆ ನಾನು ಕೇಳಲ್ಲ. ಅದು ನಿಮಗೆ ಗೊತ್ತಾಗಲ್ಲ. ಈಗ ಪಾಠ ಮಾಡಿದ್ರೆ ಚೆನ್ನಾಗಿದೆ, ಇಲ್ಲ ಬಿಡಪ್ಪ ಆಯ್ತು, ಎಲ್ಲ ಪರಿಹಾರ ಆಯಿತು, ವಿಘ್ನ ಪರಿಹಾರ ಆಯಿತು. ಇಲ್ಲಿ ಬಂದು ಲೆಕ್ಚರರ್ ಪಾಠ ಮಾಡಿ ಓದ ಅಂತಂದರೆ ನಮಗೆ ಲಾಭ ಇಲ್ಲ. 30 ವರ್ಷ ಎಕ್ಸ್ಪೀರಿಯನ್ಸ್ ಇರಬಹುದು, ನೀವು ಪಂಪ ರನ್ನರನ್ನು ಮೀರಿಸುವಂತಹ ಜ್ಞಾನ ಭಂಡಾರ. ಆದರೆ ನಮಗೆ ಬೇಕಿರುವುದು UPSCಗೆ ಅಷ್ಟೇ ಬೇಕಿರೋದು. ನಮಗೆ ನಾವಿಲ್ಲಿ ಪ್ರೊಫೆಷನಲ್ಸ್, ತುಂಬ ವೃತ್ತಿಪರರಾಗಿರಬೇಕು. ನೀವು ಅವ್ರನ್ನ ಆನ್ಸರ್ಸ್ ಇವ್ಯಾಲ್ಯೂಟ್ ಮಾಡಿಲ್ಲ. ಸರ್ ಪಂಪನ ಬಗ್ಗೆ ನಾನು 150 ಪದಗಳಲ್ಲಿ ಸಂಕ್ಷಿಪ್ತವಾಗಿ ಬರಲಿಲ್ಲ ಅಂತಂದರೆ ಏನು ಲಾಭ ಬಂತು? ಪಂಪನ ಬಗ್ಗೆ 150 ಪದಗಳಲ್ಲಿ ಸ್ಪಷ್ಟವಾಗಿ ಬರೀಬೇಕು. 1 + 1 = 2. ನೋಡಿ, ಪಂಪ ಮಹಾಕವಿ ಚಿತ್ರಿಸುವ ಕರ್ಣನ ಪಾತ್ರ,
ನೆಕ್ಸ್ಟ್ ಎಲ್ಲಿ ಬರ್ತಾನೆ ಕರ್ಣ? ಎಸ್, ಪಂಪ ಭಾರತದಲ್ಲಿ ಕರ್ಣನ ಪಾತ್ರ 2008 ಮತ್ತೆ 2020. ಇದು 2024 ಬರುತ್ತೆ. ಪಂಪನ ಕರ್ಣ ಅಂತಂದ್ರೆ ನಿಮಗೆ ಪ್ರೊಫೆಷನಲ್ ಆಗಿ ಪ್ರಿಪೇರ್ ಆಗಿರಬೇಕು. ಹೇಗೆ ಪ್ರಿಪೇರ್ ಸರ್? 150 ಪದಗಳಲ್ಲಿ. ಫಸ್ಟ್ ಪಂಪನ ಕುರಿತು ಒಂದು ಪೀಠಿಕೆ. ಪಂಪ ಪಸರಿಪ 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 ಕನ್ನಡ ಕೊಡೆಯ ನೋರ್ವನೇ ಪಂಪ ನವಾಗಮ್ಮ ಅಂತ ಹೇಳುವಂತಹ ನಾಗರಾಜನ ಮಾತು ಇಲ್ಲಿ ಪಂಪನ ಕಾವ್ಯಗಳಿಗೆ ಅನ್ವಯ ಆಗ್ತಕ್ಕಂಥದ್ದು. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ವೀರರಸ ಜೋಗ ಜಲಪಾತದಂತೆ ಧುಮ್ಮುಕ್ಕುತ್ತದೆ. ಒಂದೇ ಲೈನ್ ಇಂಟ್ರೊಡಕ್ಷನ್ ಮುಗೀತು. ಕರ್ಣ ನೆನೆಯಿದರಣ್ಣ ನೆನೆಯಿದರಣ್ಣ ಭಾರತದಳು, ನೆನೆಯದಿದ್ದರೆ ಕರ್ಣನಂ ನೆನೆಯ ಅಂತ ಹೇಳ್ತಾರೆ. ಕರ್ಣಂಗೊಡ್ಡಿತದಲ್ ಭಾರತಂ, ಕರ್ಣ ರಸಾಯನವಲ್ತೆ ಭಾರತಂ. ಕರ್ಣ ರಸಾಯನವಲ್ತಂದ್ರೆ ಏನು? ಕರ್ಣ ಅಂತಂದ್ರೆ ಶ್ಲೇಷ ಅಲಂಕಾರದಲ್ಲಿ ಬರ್ತಕ್ಕಂಥ ಅಂಶ. ಶ್ಲೇಷ ಅಂತಂದ್ರೆ ಒಂದು ಪದಕ್ಕೆ 2 ಅರ್ಥ. ಕರ್ಣ ರಸಾಯನಮಲ್ತೆ ಭಾರತಂ ಏನಿದ್ರ ಅರ್ಥ ಅಂತಂದ್ರೆ, ಆ ಮಹಾಭಾರತವನ್ನು ಕೇಳಿದಾಗ ನಮ್ಮ ಕರ್ಣ ಅಂದ್ರೆ ಕಿವಿಗೆ ಆನಂದ ಉಂಟಾಯಿತು, ಇದು ಕರ್ಣ. ಮತ್ತೆ ಕರ್ಣನ ಕಥೆಯಿಂದ ಮಹಾಭಾರತಕ್ಕೆ ಒಂದು ಆಸ್ವಾದ ಉಂಟಾಯಿತು, ಇದು ಶ್ಲೇಷ ಅಲಂಕಾರದಲ್ಲಿ. ಸರ್ 150 ಪದಗಳಲ್ಲಿ ಒಂದಿಷ್ಟು ಇವ್ರದ್ದೇನು ಟಕ 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 ಕಟ ಕಟ. ಅಮ್ಮ ಯಾರು ಮಾತಾಡಬೇಡಿ ದಯವಿಟ್ಟು, ಪ್ಲೀಸ್ ಬಿ ರೆಸ್ಪಾನ್ಸಿಬಲ್. ತುಂಬಾ ಜವಾಬ್ದಾರಿತಾಗಿ ನಡ್ಕೊಳ್ಳಿ. ಕ್ಲಾಸಲ್ಲಿ ಇರ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಸರ್ 150 ಪದಗಳಲ್ವಾ? 4 ರಿಂದ 5 ಒಂದು ಹಳೆಗನ್ನಡದ ವಾಕ್ಯಗಳು. ಓಕೆನಾ? ಕನ್ನಡದಲ್ಲಿ ಕಂಡು ಬರುವಂತಹ ವೀರರಸ. ನಿಟ್ಟೆಲುವ ಮುರುವಡೆ ನನಗೆ ಪಟ್ಟಂಗಟ್ಟ ಅಂದ್ರೆ ಪಕ್ಕೆಲುವುಗಳನ್ನು ಮುರುವಡೆ ನನಗೆ ಪಟ್ಟ ಕಟ್ಟು. ಓಕೆನಾ? ಒಂದು ವೀರರಸ. ಕೊನೆಗೂ ಒಂದು ಕನ್ಕ್ಲೂಷನ್ ಬರೀಬೇಕು. ಏನು? ಕರ್ಣ ಅಂದ್ರೆ ದುರಂತ ನಾಯಕ. ಗ್ರೀಕ್ ನಾಟಕಗಳಲ್ಲಿ ಬರುವಂತಹ ದುರಂತ ನಾಯಕನ ಪಾತ್ರವನ್ನು ಕರ್ಣ ನೆನಪಿಸುತ್ತಾನೆ. ಜಾರ್ಜ್ ಬರ್ನಾರ್ಡ್ ಶಾ ಒಂದು ಕಡೆ ಹೇಳ್ತಾರೆ, ಟೂ ಮಚ್ ಗುಡ್ ಈಸ್ ಟೂ ಮಚ್ ಬ್ಯಾಡ್. ಅದನ್ನೊಂದು ಒಂದು ತೌಲನಿಕ ಅಧ್ಯಯನ. ತೌಲನಿಕ ಅಂತಂದ್ರೆ ಕಂಪ್ಯಾರಿಟಿವ್ ಸ್ಟಡಿಯಲ್ಲಿ ಮಾಡ್ಕೊಂಡು ಹೋದ್ರೆ ಕೆಲಸ ಮುಗೀತು. ಇಷ್ಟು ಸರಳವಾಗಿರುವಂತಹ ಪ್ರಶ್ನೆಯನ್ನ ನಾವು ಕಾಂಪ್ಲಿಕೇಟೆಡ್ ಮಾಡಿ 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 ನಮ್ಗೆ ಎಲ್ಲ ಅಸ್ಪಷ್ಟತೆ ಆಗ್ಬಿಡ್ತೀವಿ. ಸ್ಪಷ್ಟವಾಗಿ ಗೊತ್ತಿರ್ಬೇಕ್ರಿ. ಏನು ಗೊತ್ತಾ, ನೀವು ಎಕ್ಸಾಮಲ್ಗೆ ಹೋದಾಗ ನಿಮಗಿರ್ತಕ್ಕಂಥದ್ದು 3 hours. 3 hours ಅಲ್ಲಿ ನಿಮಗೆ 3 ನಿಮಿಷ ಊಟ ಆಲೋಚನೆ ಮಾಡ್ತಕ್ಕಂತಹ ಅವಕಾಶ ಇಲ್ಲ. ಔಟ್ ಆಫ್ 180 minutes ನಿಮಗೆ 3 ನಿಮಿಷ ಸಹ ಆಲೋಚನೆ ಇಲ್ಲ. ಆಲೋಚನೆ ಮಾಡಕ್ಕೆ ಅವಕಾಶ. 3 ನಿಮಿಷ ಏನಾದರೂ ಆಲೋಚನೆ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ಮ 10 ಮಾರ್ಕ್ಸ್ ಹೋಯ್ತು, ಖತಮ್. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಸ್ಪಷ್ಟವಾಗಿ, ಅದಕ್ಕೆ ಏನ್ ಮಾಡ್ತಾರೆ, ಜಾಕಿ ಚಾನ್ ಹೇಳ್ತಾನೆ ಒಂದ್ ಕಡೆ, ಏನಂತ, ನೀವು ತುಂಬಾ ಪ್ರೊಫೆಷನಲಿಸಮ್ ಆಗ್ಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಎಲ್ಲಿ ಹೊಡಿತಿರೋ, ಯಾವ ದೇಹದ ಯಾವ ಭಾಗ ಕೊಡ್ತಿರೋ ಅಲ್ಲೇ 1000 ಬಾರಿ ಹೊಡಿರಿ, ಅವನು ಸತ್ತು ಹೋಗ್ತಾನೆ. ನೀವು ಒಂದರ ಕೈಗೊಡದೆ, ಒಂದರ ಕಾಲ್ಗೊಡದೆ, ಒಂದರ ಬೆನ್ನಿಗೊಡದೆ ಸಾಯಕ್ಕೆ ಸಾಧ್ಯನಾ? ಇಲ್ಲ. ಅಂದ್ರೆ ಹೊಡೆದಂತಹ ಏಟಿನಲ್ಲೇ ಮತ್ತೊಂದು ಬಾರಿ ಹೊಡೆದಾಗ ಅವನು ಎದುರಾಳಿಯನ್ನು ಸೋಲಿಸ್ಬೋದು.